ಏನಪ್ಪ ಬರಡು ಹಾಗೂ ಚೌಡು ಭೂಮಿ, ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕುಳಿತರೆ ಸಾಲದು, ಸಾಧನೆಯ ಛಲವೊಂದಿದ್ದರೆ ಸಾಕು. ಮಾಡುವ ಪ್ರತಿ ಕಾರ್ಯದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಗೋಸಿಕೆರೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಂದ್ರಪ್ಪ 2 ಎಕರೆ ಪ್ರದೇಶದ ಬರಡು ಹಾಗೂ ಸವಕಳು ಭೂಮಿಯಲ್ಲಿ ಬೃಹತ್ ಕೃಷಿ ಹೊಂಡ ನಿರ್ಮಾಣ ಮಾಡಿ ಮೀನು ಕೃಷಿ ಮಾಡಿ ಕಡಿಮೆ ಬಂಡವಾಳ ಹಾಕಿ ಅಧಿಕ ಲಾಭ ಗಳಿಸುವ ಮೂಲಕ ಬರದ ನಾಡಿಗೆ ಮಾದರಿ ರೈತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಪಡೆದು ಮೀನುಗಾರಿಕೆ ಇಲಾಖೆ ಮಾರ್ಗದರ್ಶನ ಪಡೆಯುವ ಜೊತೆಗೆ ಇಲಾಖೆಯ ಸೌಲಭ್ಯಗಳನ್ನು ಪಡೆದು ಮೀನು ಕೃಷಿಯಿಂದ ಆರ್ಥಿಕವಾಗಿ ಸದೃಢರಾಗಿದ್ದು, ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿ ಕೃಷಿಗೆ ನೀರುಣಿಸುವ ಮೂಲಕ ಬಾಳೆ, ಅಡಿಕೆ, ತೆಂಗು, ನಿಂಬೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಸತ್ತ ಮೀನು, ಬೆಲ್ಲ ಮಿಶ್ರಣ ಮಾಡಿ ಕೀಟನಾಶಕ ಔಷಧಿ ತಯಾರು ಮಾಡುವ ಮೂಲಕ ಉತ್ತಮ ಇಳುವರಿ ಕಂಡುಕೊಂಡಿದ್ದಾರೆ. ಮೀನು ಕೃಷಿ ಹಾಗೂ ದೃಶ್ಯವನ್ನ ನೀವು ಕಣ್ತುಂಬಿಸಿಕೊಳ್ಳಿ. ರೈತ ನಾಗೇಂದ್ರಪ್ಪ ಏನು ಹೇಳಿದ್ದಾರೆ ನೀವೇ ಕೇಳಿ. ಕುದಾಪುರ ಫಾರಂಗೆ ಹೋಗಿದ್ವಿ. ಅಲ್ಲಿ ನಾನು ಒಂದು 10 ಎಕರೆ ಜಮೀನನ್ನು ಹೊಂದಿದ್ದು, ನಾನು ಮೂಲತಃ ನಂತರ ಊರಿಗೆ ಬಂದು ಸರ್ಕಾರದಿಂದ ಕೊಡ್ತಕ್ಕಂಥ ತರಬೇತಿಗಳಲ್ಲಿ ಭಾಗವಹಿಸಿ ಕೃಷಿ ಬಗ್ಗೆ ಆಸಕ್ತಿ ಮತ್ತು ಬಬ್ಬೂರು ಫಾರಂ ಒಂದು ಇದರಲ್ಲಿ ಮೀನುಗಾರಿಕಾ ತರಬೇತಿ ಅಂತ ಇದ್ದಾಗ ನಾನು ಭಾಗವಹಿಸಿ ಮೀನು ಬರೀ ಬೆಲ್ಲ ಅಷ್ಟೇ, ಮೀನು ಬೆಲ್ಲ ಹಾಕಿ 3 ತಿಂಗಳು ಇರ್ಬೇಕಿದು. 3 ತಿಂಗಳಿದ್ರೆ ಜೇನುತುಪ್ಪ ಆದಂಗೆ ಆಗ್ಬಿಡುತ್ತೆ. ಇದು 2 ವರ್ಷ ಇಟ್ಕೋಬೋದು. ಇದು ಒಂದು ವೇಸ್ಟ್ ಮೀನನ್ನ ಬರೀ ಮೀನು ಮತ್ತೆ ಬೆಲ್ಲ ಅಷ್ಟೇ. ಎಷ್ಟು ತಿಂಗಳು ಪರಿಶ್ರಮ 5 kg ಮೀನಿದ್ರೆ 5 kg ಬೆಲ್ಲ ಹಾಕ್ಬೇಕು. 3 ತಿಂಗಳು ಇದೇ ಥರ ತಿರುಗಿರ್ಬೇಕು. ತಿರುಗಾದ್ಮೇಲೆ ಒಳ್ಳೆ ಜೇನುತುಪ್ಪ ಥರ ಆಗುತ್ತೆ. ಅದನ್ನ 1 ml ಗೆ 1 ಲೀಟ್ರ್ ನೀರಿಗೆ 1 ml ಹಾಕೊಂಡು ಸ್ಪ್ರೇ ಮಾಡ್ಬೋದು. ಭೂಮಿಗೆ ಎಲ್ಲ ಬೆಳೆಗಳು ಹೊಡಿಬೋದು. ಎಲ್ಲ ಇಂಥ ಬೆಳೆಗೆ ಬರಂಗಿಲ್ಲ, ಎಲ್ಲ ಬರುತ್ತೆ. ಇದ್ರದ್ದು 2 ವರ್ಷ ಇಟ್ಕೋಬಹುದು. ಇದು ಯಾವ್ದೇ ಕ್ರಿಮಿ ಕೀಟ ಏನು ರೋಗ ರುಜಿನ ಬಂದಿಲ್ಲ. ಬೆಲ್ಲ ಇದ್ರೆ ನೋಡ್ರಿ, ಗೊಬ್ಬರ ಆಯ್ತು. ಆದ್ರೆ ಒಳ್ಳೆ ಸ್ಮೆಲ್ ಅಂತ ಒಳ್ಳೆ ಸ್ಮೆಲ್ ಬರ್ತೈತಿ. ಆ ತೋಟಗಳ ಮೀನು ಅಂದ್ರೆ ಸತ್ತು ವೇಸ್ಟ್ ಮೀನು ಸತ್ತವು ಬದುಕಿದಾವಲ್ಲ, ಸತ್ತವು ಅಂತಿತ್ತವನ. ಇದು ಗೊಬ್ಬರ, ಅವಕ್ಕೂ ಗೊಬ್ಬರ. ಫಾರಂ ಇರ್ತಕ್ಕಂಥ ಇದನ್ನೆಲ್ಲ ಡ್ರಿಪ್ ನಲ್ಲಿ ಕೊಡ್ತೀವಿ. ಅವರಿಂದ ನಮ್ಮ ತೋಟಕ್ಕೆಲ್ಲ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅವರ ನಿರ್ದೇಶನದಂತೆ ಮತ್ತು ಇಲಾಖೆ ಅಧಿಕಾರಿಗಳ ಒಂದು ನಿರ್ದೇಶನದಂತೆ ಮೀನು ಆಸಕ್ತಿ ವಹಿಸಿ ಮೀನು ಬೆಳೀತಾ ಇದ್ದೀನಿ. ಈ 2 ತೊಟ್ಟಿನಲ್ಲಿ ಹಾಲಿ ಇದ್ದಾವೆ. ಒಂದು ಮೊನ್ನೆ ಮುಕ್ಕಾಲು kg ಇಳುವರಿ ಬಂದಿತ್ತು. ಅದೇ ಥರ ಈ ಸ್ವಲ್ಪ ಕೆಲವು ನ್ಯೂನತೆಗಳಿಂದ ಲಾಭ ಕಡಿಮೆ ಇದ್ದು, ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭ ಬರುವ ಗೊಬ್ಬರ ಸುಮಾರು ಒಂದು 50,000 ಖರ್ಚು ಮಾಡಿದ್ವಿ. ಅದರಲ್ಲಿ ಸುಮಾರು ಒಂದು 1.5 ಲಕ್ಷ ರೂಪಾಯಿ. ಎಷ್ಟು ತಿಂಗಳು ಬೆಳೆ ಇದೆ? 10 ರಿಂದ 12 ತಿಂಗಳು ಬೆಳೆ. 12 ತಿಂಗಳು ಬೆಳೆ. ಹೌದು, ವರ್ಷಕ್ಕೆ ಒಂದು ಬೆಳೆ ತಗೋಬಹುದು. ಒಟ್ಟೆ ನಿಮ್ಮ ಕೈ ಹಿಡಿದಿದೆ ಮೀನುಗಾರಿಕೆ ಕೃಷಿ. ಇನ್ನು ಅದ್ರ ಬಗ್ಗೆ ಅದರೊಳಗೆ ನೋಡಿ, ಇದು ಗರಿ ನಾಯಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಉದ್ದೇಶ ಇದೆ. ಅದ್ರ ಜೊತೆಗೆ ನನಗೆ ಅಡಿಕೆ ತೋಟ ಇರೋದ್ರಿಂದ ನೀರಿನ ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಬಿದ್ದಾಗ ತೊಟ್ಟಿನಲ್ಲಿ ರಾಸಾಯನಿಕ ತೋಟದಲ್ಲಿ ಹಾಕ್ಕೋಬಹುದು. ಆಮೇಲೆ ವೇಸ್ಟ್ ಮೀನುಗಳನ್ನ ಬೇಗ ಕುಶಲಕ್ಕೆ ತಗೊಂಡ್ರದ ಮಿಷಿನ್ ಕುಶಲಕ್ಕೆ ತಗೊಂಡ್ರ ಶಾಂತನಗೌಡ ಅಂತ ವಿಜ್ಞಾನಿ, ಅವರು ಶಿವಮೊಗ್ಗ ಇದ್ದಾರೆ. ಅವರ ಮಾರ್ಗ ಶಣಬಾಕಿರ ಗೊಬ್ಬರಕ್ಕೋಸ್ಕರ ಗೊಬ್ಬರ ಮಾಡೋಕ್ಕೆ ಈಗಾಗಲೇ ಅಲ್ಲಿದೆ. ಅದನ್ನು ಪ್ರಾತ್ಯಕ್ಷ ಮಾಡಿ ಸುಮಾರು ಅದನ್ನು ಕೆಲವು ರೈತರಿಗೆಲ್ಲ ಬೇರೆ ರೈತರಿಗೆ ಏನು ಹೇಳ್ತೀರಿ, ಏನು ಸಂದೇಶ ಹೇಳ್ತೀರಿ? ಈ ಕೃಷಿ ಇದು ವೇಸ್ಟ್ ಲ್ಯಾಂಡ್ ಇರ್ತಕ್ಕಂಥನ್ನ ನೀರು ಲಭ್ಯವಿದ್ದರೆ ಇದನ್ನು ಮಾಡಿದರೆ ಉತ್ತಮ ಒಂದು ಆದಾಯ ಆಗಲ್ಲ. ಇದು ಒಳ್ಳೆಯ ಇದು. ಯುವಕರು ಸಹ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ನೋಡಿ ತರಬೇತಿಗಳಲ್ಲಿ ಭಾಗವಹಿಸಿ ಇಲಾಖೆ ಸಂಪರ್ಕ ಮಾಡಿ ಇದನ್ನು ಪ್ರಯೋಜನ ಪಡೆಯಬೇಕಂತಂದು ಹೇಳ್ತೀನಿ. ಧನ್ಯವಾದಗಳನ್ನು ಅರ್ಪಿಸಿ ನನ್ನ